ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆ ಅಮ್ಮ ಆಫೀಸು. ಸರಿ ಅಣ್ಣ. ಯೋಳಿ ಅಕ್ಕ. ಸಾನಾ, ಆಫೀಸ್ ಅಡ್ರೆಸ್ ಸಿಕ್ತೇನಮ್ಮ? ಹ್ಞೂ ಅಕ್ಕ, ಸಿಕ್ತು. ಈಗ ತಾನೇ ಆಟೋ ಅಣ್ಣ ಆಫೀಸ್ ತವ ಕರ್ಕೊಂಡ್ ಬಂದ್ಬಿಟ್ರು. ಈಗ ಒಳಕ್ಕೆ ಹೋಗ್ಬೇಕು. ಸರಿನಮ್ಮ, ನಿನ್ನ ಫೋನ್ಗೆ ರೀಚಾರ್ಜ್ ಮಾಡಿಸಿದ್ದೀನಿ. ನಿಂದೆಲ್ಲ ಆದಮೇಲೆ ಒಂದ್ಸತಿ ನನಗೆ ಫೋನ್ ಮಾಡು. ಸರಿ ಅಕ್ಕ. ಹ್ಞೂನಮ್ಮ. हेलो मैडम, किधर जाना है? किससे मिलना है मैडम? ಯಾರು ಮೇಡಮ್? ನಾನು ಸಾನಾ ಅಂತ ಇಲ್ಲಿ ರಾಮಣ್ಣನ್ ನೋಡಕ್ ಬಂದೀವ್ನಿ. ओ राम साहब को मिलना है? अच्छा ठीक है, अंदर जाके पूछो मैडम. Hello, whom do you want to meet? ನಾನು ರಾಮಣ್ಣನ್ ನೋಡ್ಬೇಕಿತ್ತು. ಅದೇ ಶ್ರೀರಾಮ್ ದೇಸಾಯಿ ಅಣ್ಣನ್ ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಅಣ್ಣ, ನಿಮ್ಗೆ ಕನ್ನಡ ಗೊತ್ತೈತಾ? ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಎಲ್ಲ ಭಾಷೆನ ಕಲಿಬೇಕಾಗುತ್ತಮ್ಮ. ಅದ್ ಸರಿ, ಸರ್ನ ನೋಡ್ಲಿಕ್ಕೆ ಅಂತ ಬಂದಿದೆಯಲ್ಲ, ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ ಅಣ್ಣ, ಅವ್ರು ನಮ್ಮ ಹಳ್ಳಿಗೆ ಬಂದಾಗ ಕಾರ್ಡ್ ಕೊಟ್ಟು ಹೋಗಿದ್ರು. ಬೆಂಗಳೂರಿಗೆ ಬಂದಾಗ ಬಂದ್ ನನ್ನ ನೋಡು ಅಂತ ಹೇಳಿದ್ರು. ಸರಿ, ಕಾರ್ಡ್ ತೋರ್ಸಮ್ಮ. ಇಲ್ಲ ಅಣ್ಣ, ನನ್ನ ಊರಿಂದ ಬತ್ತ ನನ್ ಯಾಕೆ ಕಳ್ದೋಯ್ತು. ಹೆಂಗೋ ಕಷ್ಟ ಪಟ್ಕೊಂಡು ಇಲಾಸ ಹುಡ್ಕೊಂಡು ಇಲ್ಲಿ ಗಂಟ ಬಂದೀವ್ನಿ. ನಿಂದಮ್ಮಯ್ಯ ಅಂತೀನಿ, ಒಳಗ್ ಬಿಡೋಣ. ಸರಿ, ನಾನು ಒಳಗಡೆ ಹೋಗಿ ಕೇಳ್ಕೊಂಡು ಬರ್ತೀನಿ, ನೀವು ಸ್ವಲ್ಪ ಆಚೆ ಕಡೆ ಇರಿ. ಸರಿ ಅಣ್ಣ. ಹಲೋ ಭಾರ್ಗವಿ ಮೇಡಮ್, ಹಳ್ಳಿಯಿಂದ ಯಾರೋ ಒಬ್ರು ಇಲ್ಲಿ ರಾಮ್ ಸಾಹೇಬ್ರನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ. ರಾಜವ್ವ, ಎಲ್ಲಿಟ್ಟಿದ್ಯಾ? ಏನಾಯ್ತು ರಾಜವ್ವ? ದಾದಾ ಇದ್ರಾಗೆ ಮಡಗಿದೆ, ಕಾಣ್ತಿಲ್ಲ. ಇರು. ಏನ್ ಹೇಳ್ತಿದ್ಯಾ ರಾಜವ್ವ? ಸರಿಯಾಗಿ ಹುಡ್ಕು ನೀಟಾಗೆ. ಮಡಗಿದೆ, ಕಾಣ್ತಿಲ್ಲ. ಇರು. ಪತ್ರ ಎಲ್ಲಿ ಮಡಗಿದೆ ಯೋಳೆ? ನಾನು ಪತ್ರ ತಂದಿದ್ರೆ ತಾನೆ ಇಲ್ಲಿರಕ್ಕೆ. ಸ್ನೇಹ ನೋಡು,
ನೀನು ಈಗಲೂ ಪತ್ರನ ಅತ್ತೆ ಕೈ ಕೊಟ್ಟು ಅತ್ತೆ ನನ್ನ ಕ್ಷಮಿಸಿ ಅಂತ ಹೇಳಿದ್ರು ಅತ್ತೆ ಕ್ಷಮಿಸ್ಬಿಡ್ತಾರೆ. ಎಲ್ಲಿಟ್ಟಿದ್ಯಾ ಅಂತ ಹೇಳು ಸ್ನೇಹ. ಇಲ್ದೇ ಇರೋನ ಎಲ್ಲಿಂದ ತಂದ್ಕೊಡ್ಲಿ? ಎಲ್ಲಿ ಮುಚ್ಚಿಟ್ಟಿದ್ಯೋ ಅಲ್ಲಿಂದ ತೆಗೆದುಕೊಡು. ಏಯ್, ತೆಗೆದು ಬಿಟ್ಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಕಳ್ತನ ಮಾಡಿ ಬಚ್ಚಿಟ್ಕೊಳ್ಳೋ ಬುದ್ಧಿ ಇರೋದು ನಿನಗೆ, ನನ್ನ ಮಕ್ಕಳಿಗಲ್ಲ. ಬಾಯ್ ಮುಚ್ಚಯ್ಯ ಸಾಕು. ರಾಧಾ, ಇನ್ನೊಂದ್ ಕಿತ ಆ ಬೀರುನಾಗೆ ಸರಿಯಾಗಿ ಹುಡ್ಕೊಮ್ಮ. ನನ್ಗೇನೋ ಅಲ್ಲೇ ಐತಿ ಅಂತ ಅನ್ಸ್ತೈತೆ. ಏಯ್, ನೀನ್ ನೇರವಾಗಿ ಅಲ್ಲೇ ಹೋಗಿ ಹುಡುಕ್ತಾ ಇದೀಯ ಅಂದ್ರೆ ನೀನೇನೋ ಮಸ್ಲತ್ ಮಾಡಿದ್ಯಾ ಅನ್ಸ್ತೈತೆ. ನಿಜಾಪಗಳು, ನೀನೇನಾದ್ರೂ ಪತ್ರ ತಂದು ಇಲ್ಲಿ ಮಡಗಿದ್ಯಾ ಹೆಂಗೆ? ಅಯ್ಯೋ, ನಾನಾಕೆ ಅಂತ ಕೆಲಸ ಮಾಡ್ಲಿ? ಇನ್ನೊಂದ್ ಕಿತ ಇಡೀ ಮನೇನ ಜಾಲಾಕ್ಸ್ಬಿಡ್ತೀನಿ ತಾಳು. ಬಾರದ ಹಾಂ ಮೇಡಮ್, ಆಯ್ತು ಮೇಡಮ್, ವಾಪಸ್ ಕಳಿಸ್ತೀನಿ. ಮೇಡಮ್, ಖಡಕ್ಕಾಗಿ ಹೇಳ್ಬೇಕಾ ಮೇಡಮ್? ಆಯ್ತು ಮೇಡಮ್, ಹೇಳಿ ಕಳಿಸ್ತೀನಿ. ಓಕೆ ಮೇಡಮ್, ಓಕೆ. ಹೇಗಪ್ಪ ಹೇಳೋದು? ಈ ಹುಡುಗಿ ನೋಡಿದ್ರೆ ಪಾಪತೋಳು ಅನ್ಸುತ್ತೆ. ನೋಡಮ್ಮ, ಸಾಹೇಬ್ರನ್ನ ಮೀಟ್ ಮಾಡಿದೆ, ಅವ್ರು ಯಾರು ಮೀಟ್ ಮಾಡೋದಿಲ್ವಂತೆ, ನೀವು ಹೋಗ್ಬೋದು. ಅಲ್ಲ, ನಾನು ಯಾರು ಅಂತ ಅವ್ರಿಗೆ ಹೇಳಿದ್ರಾ? ಹೌದಮ್ಮ, ಹೇಳಿದ್ಮೇಲೆ ಮೀಟ್ ಆಗೋದಿಲ್ಲ ಅಂತ ಹೇಳಿದ್ದು. ಅಣ್ಣ, ಅವ್ರ ಪೌಸ ನನ್ನ ಹೆಸರನ್ನ ಮರ್ತ್ಬಿಟ್ಟಿರ್ಬೇಕು. ನನ್ನ ಮುಖ ನೋಡಿದ್ರೆ ನಾನು ಯಾರು ಅಂತ ಗುರ್ತಿಡ್ತಾರೆ. ಒಂದೇ ಒಂದ್ಕಿತ ಒಳಗ್ ಬಿಡೋಣ, ಒಳಗ್ ಹಾಕ್ಬತ್ತೀನಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗಮ್ಮ. ಅಣ್ಣ, ದೇವನ್ಕಿತ ಒಳಗ್ ಹಾಕ್ಬತ್ತೀನಣ್ಣ. ಆಗಲ್ಲಮ್ಮ, ಅವ್ರು ಒಳಗಡೆ ಬಿಡಬೇಡ ಅಂತ ಹೇಳಿದ್ಮೇಲೂ ಕೂಡ ನಾನು ನಿಮ್ಮನ್ನ ಒಳಗಡೆ ಬಿಟ್ರೆ ನನ್ನ ಕೆಲಸ ಕಳ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರಮ್ಮ. ಸರಿ ಅಣ್ಣ, ನಾನು ಒಳಗ್ ಹೋಗಕ್ಕಿಲ್ಲ. ಅಣ್ಣ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ನೋಡಮ್ಮ, ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಬೇರೆ ರೀತಿನೇ ಕಳ್ಸ್ಕೊಡ್ಬೇಕಾಗುತ್ತೆ ನಿನ್ನ. ಹೇಳೋದನ್ನ ಕೇಳಿಸ್ಕೊ. ರಾಮ್ ಸಾರೇ ನನಗೆ ಕರೆದ್ಬಿಟ್ಟು, ಏನಯ್ಯ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಳಕ್ಕೆ ನಾನೇನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಬೈಕ್ ಕಳಿಸೋದು ಗೊತ್ತಾ? ಸುಮ್ಮನೆ ಹೋಗಮ್ಮ ನೀನು. ಆಚೆ ಹೋಗು ಅಂದ್ರೆ ಹೇಳೋದನ್ನ ಕೇಳಬೇಕು. ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಸರಿ, ಆಚೆ ಕಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.